ಹಾಯ್, ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಇಂಗ್ಲಿಷ್ ಕಲಿತ ಸಿದ್ಧ. ಒಂದೂರಲ್ಲಿ ಸಿದ್ದು ಎಂಬ ಹುಡುಗ ಇರ್ತಾನೆ. ಅವನು ತುಂಬ ಒಳ್ಳೆಯವನು ಆಗಿರ್ತಾನೆ. ಅವನಿಗೆ ಸೂಟು ಬೂಟು ಹಾಕ್ಕೊಂಡು ಪಟ್ಟಣಕ್ಕೆ ಹೋಗಿ ಇಂಗ್ಲಿಷ್ ಕಲಿತು ಎಲ್ಲರೆದುರಲ್ಲಿ ಗರ್ವದಿಂದ ಓಡಾಡಬೇಕು ಅನ್ನೋ ಆಸೆ ಇರುತ್ತೆ. ಅವರಿವರನ್ನು ಕೇಳಿ 3 ಪದಗಳನ್ನು ಕಲಿತಾನೆ. ಎಸ್, ನೋ, ಆಲ್ ರೈಟ್ ಎಂಬುದನ್ನು ಕಲಿತು ಪದವನ್ನು ಬಳಸಲು ಸಮಯಕ್ಕಾಗಿ ಕಾಯ್ತಾ ಇರ್ತಾನೆ. ಹಳ್ಳಿಯಲ್ಲಿ ಯಾರಿಗೂ ಇಂಗ್ಲಿಷ್ ಬರ್ತಾ ಇರಲ್ವಲ್ಲ, ಅದಕ್ಕೋಸ್ಕರ. ಹೀಗೆ ಒಂದಿನ ಯಾವುದೋ ಒಂದು ಕೆಲಸದ ಮೇಲೆ ಸಿದ್ದು ಒಂದಿನ ಪಟ್ಟಣಕ್ಕೆ ಹೋಗ್ತಾನೆ. ತಾನು ಕಲಿತ 3 ಪದಗಳನ್ನು ತಲೆಯಲ್ಲಿ ಇಟ್ಕೊಂಡು ಹಳ್ಳಿಯಿಂದ ಪಟ್ಟಣಕ್ಕೆ ಬರ್ತಾನೆ. ತನಗೆ ಇಂಗ್ಲಿಷ್ ಎಲ್ಲ ಗೊತ್ತು ಅನ್ನೋ ಜಂಬದಿಂದ ಒಂದು ಗಡಿಯಾರದ ಅಂಗಡಿ ಹತ್ರ ನಿಂತ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಪೊಲೀಸರು ಒಬ್ಬ ಕಳ್ಳನನ್ನು ಹುಡ್ಕೊಂಡು ಬರ್ತಾ ಇರ್ತಾರೆ. ಹೀಗೆ ಸುಮ್ಮನೆ ವಿಚಾರಿಸೋಕ್ಕೆ ಸಿದ್ದು ಹತ್ರ ಬಂದು, ನೀನೇನಾದರೂ ಗಡಿಯಾರ ಕದ್ದಿದ್ಯಾ ಅಂತಾರೆ. ಪೊಲೀಸರು ಬಂದಿದ್ದಾರೆ, ನಾನು ಇಂಗ್ಲೀಷಲ್ಲಿ ಮಾತಾಡ್ಬೋದು ಅನ್ನೋ ದರ್ಪದಿಂದ ಇವನೇನಂತಾನೆ, ಎಸ್ ಅಂತ ಹೇಳ್ತಾನೆ. ತನ್ನ ಪಾಂಡಿತ್ಯನ ತೋರಿಸ್ಕೊಳ್ಳೋದಕ್ಕೆ ಆಸೆ ಆಗುತ್ತೆ ಇವನಿಗೆ. ಎಸ್ ಅಂತ ಹೇಳ್ತಾನೆ. ಪೊಲೀಸರಿಗೆ ಕೋಪ ಬರುತ್ತೆ. ಅಯ್ಯೋ, ನಾವು ಹುಡುಕ್ತಾ ಇದ್ದದ್ದು ಇವನೇನಾ ಅಂತ ಅಂದ್ಬಿಟ್ಟು, ಸರಿ ನಿಂಗೆ ಎಷ್ಟು ಧೈರ್ಯ ಇದೆ ನನ್ನ ಮುಂದೆ ಕದ್ದಿದ್ದೀನಿ ಅಂತ ಹೇಳ್ತಿದ್ಯಲ್ಲ ಅಂತಾರೆ. ಸಿದ್ದು ನೋ ಅಂತ ಹೇಳ್ತಾರೆ. ಪೊಲೀಸ್ಗೆ ಕೋಪ ಜಾಸ್ತಿ ಆಗುತ್ತೆ. ಆವಾಗಲೇ ಎಸ್ ಅಂದು ಇವಾಗ ನೋ ಅಂತ ಇದೆಯಾ ಅಂತ, ನಡಿ ಪೊಲೀಸ್ ಸ್ಟೇಷನ್ಗೆ ಅಂತಾರೆ. ಸಿದ್ದು ಆಲ್ ರೈಟ್ ಅಂತ ಹೇಳಿ ಹೊರಡ್ತಾನೆ. ಪೊಲೀಸ್ ಸಿದ್ದುವನ್ನ ಸ್ಟೇಷನ್ಗೆ ಕರ್ಕೊಂಬಂತಾರೆ. ಸಿದ್ದು ಸ್ಟೇಷನ್ ನೋಡಿ ಬಹಳ ಆಶ್ಚರ್ಯ ಆಗ್ತಾನೆ. ಯಾಕಿಲ್ಲಿ ಕರ್ಕೊಂಬಂದಿದ್ದೀರಾ ನನ್ನ ಅಂತ ಕೇಳ್ತಾರೆ. ತನ್ನ ಇಂಗ್ಲೀಷ್ ದರ್ಪವನ್ನು ಬಿಟ್ಟು ಕನ್ನಡದಲ್ಲಿ, ಯಾಕೆ ಸ್ವಾಮಿ ಇಲ್ಲಿ ಕರೆದುಕೊಂಡು ಬಂದಿದ್ದೀರಾ ಅಂತ ಕೇಳ್ತಾನೆ. ನೀನೇ ಕಳ್ಳ ಅಂತ ಒಪ್ಕೊಂಡ್ಯಲ್ಲ ಅವಾಗಲೇ, ಅದಕ್ಕಾಗಿ ಕರೆದುಕೊಂಡು ಬಂದೆ ಅಂತಾರೆ. ಅಯ್ಯೋ ಸ್ವಾಮಿ, ದಯವಿಟ್ಟು ನನ್ನ ಕ್ಷಮಿಸಿ, ನನಗೆ ಆ ಪದಗಳ ಅರ್ಥ ತಿಳಿಯದೆ ಸುಮ್ಮನೆ ಪ್ರಯೋಗಿಸಿದೆ. ನಾನು ಯಾವ ವಾಚನ್ನು ಕದ್ದಿಲ್ಲ, ನಾನು ಯಾವ ಕಳ್ಳನೂ ಅಲ್ಲ, ನಾನು ಹಳ್ಳಿಯಿಂದ ಇವಾಗ ಬಂದಿದ್ದೇನೆ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ತಾನೆ. ಪೊಲೀಸರಿಗೆ ಸಿದ್ದುವಿನ ಪೇಚಾಟ ಅರ್ಥ ಆಗುತ್ತೆ. ಅಯ್ಯೋ, ಇವನು ಬಹಳ ಮೂಢ ಇದ್ದಾನೆ ಅಂತ ಹೇಳ್ಬಿಟ್ಟು ಮೂರ್ಖನಿದ್ದಾನೆ ಅಂತ ಕರ್ಕೊಂಡು ಹೋಗಿ ಒಂದು ಕಡೆ ಕೂರಿಸಿ, ನೋಡಪ್ಪ, ಕಲಿಯೋದಾದರೆ ಅರ್ಥ ತಿಳಿದುಕೊಂಡು ಕಲಿ, ಸುಮ್ಮನೆ ಯಾವುದೇ ತಪ್ಪನ್ನು ಮಾಡೋದಕ್ಕೆ ಕಲಿಬೇಡ, ತೋರಿಸ್ಕೊಳ್ಳೋದಕ್ಕೆ ಕಲಿಯಬೇಡ, ಭಾಷೆಯನ್ನು ಕಲಿಯುತ್ತಿದ್ದರೆ ಅದರ ಅರ್ಥ ತಾತ್ಪರ್ಯ ತಿಳಿದು ಕಲಿ ಅಂತ ಹೇಳ್ತಾರೆ. ಸಿದ್ದುವಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಸರಿ, ನಾನು ಇನ್ನು ಮುಂದೆ ಅರ್ಥ ತಿಳಿದೇ ಕಲಿತೀನಿ ಅಂತ ಇಂಗ್ಲಿಷ್ ಕಲಿಯಲು ಮುಂದಾಗ್ತಾನೆ. ಕೆಲವೊಮ್ಮೆ ಪಾಂಡಿತ್ಯ ಇಲ್ಲದಿದ್ದರೂ ಎಲ್ಲ ತಿಳಿದಿದೆ ಅನ್ನೋ ಬಿಗುಮಾನ ಜಂಬದಲ್ಲಿ ಇರ್ತೀವಿ. ದಯವಿಟ್ಟು ಅದನ್ನೆಲ್ಲ ಬಿಟ್ಟು ಸರಿಯಾಗಿ ಎಲ್ಲವನ್ನು ಕಲಿಯೋಣ. ಥ್ಯಾಂಕ್ ಯು ಸೋ ಮಚ್.